ನಾವ್ ಒಟ್ನಲ್ಲಿ ಇಲ್ಲಿಗೆ ಬರೋದಕ್ ಮುಂಚೆನೆ 6 ತಿಂಗಳು ಪತ್ತೆ ಇದ್ಬಿಟ್ಟಿದೆ ಸರ್. ಜ್ಯೂಸ್ ಕುಡ್ಕೊಂಡು ಇದ್ ಹೇಳಿದ್ದೆಲ್ಲ ಐಟಮ್ ಎಲ್ಲ ಬಿಟ್ಬಿಟ್ಟು 6 ತಿಂಗಳು ಇದ್ದು, ಆಮೇಲೆ 6 ತಿಂಗಳು ಹಾಸ್ಪಿಟ್ಲಿಗೆ ಬರೋದಕ್ ಮುಂಚೆನೆ 50% ನಮ್ಗೆ ಕಡಿಮೆ ಆಗೋಗಿತ್ತು. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಸೆಕೆಂಡ್ ವಿಸಿಟ್ ಗೆನೆ ನನ್ಗೆ 90% ಕಡಿಮೆ ಆಗೋಯ್ತು. ಎಲ್ಲ ಕೆಲಸ ಮಾಡ್ತಾರೆ, ಸಂತೋಷ ಆಯ್ತು. ಎಲ್ಲಾ ಸ್ನೇಹಿತರಿಗೆ ಹೇಳೋದಂದ್ರೆ, ನೀವು ಡಯಾಬಿಟಿಸು ಅಥವಾ ಸಂಧಿವಾತ, ಡಿಸ್ಕ್ ಬಲ್ಜ್ ಏನೇ ಇದ್ರು ಫ್ರೂಟ್ಸ್ ನ ಸ್ಟಾಪ್ ಮಾಡ್ಕೊಳ್ಳಿ. ಫ್ರೂಟ್ಸ್ ತಿನ್ನಕ್ ಹೋಗ್ಬೇಡಿ. ಈ ಸಂಧಿವಾತ ಅಂದ್ರೇನೆ ಇದು ಊಟದ ಕಾಯಿಲೆ. ಸಂಧಿವಾತ ಏನಕ್ಕೆ ಬರುತ್ತೆ, ನೀವು ಯಾವ ಫುಡ್ ಇಂದ ನಿಮ್ ಕರಳು ಕೆಡುತ್ತೋ ಆ ಫುಡ್ ನ ತಿಂದ್ರೆ ಇದು ಬರುತ್ತೆ ಸಂಧಿವಾತ. ಹೇಳಿಲ್ಲ ಸರ್ ನಮ್ಗೆ ಈ ತರ ಫುಡ್ ಇಂದ ಆಗುತ್ತೆ. ಎಲ್ಲಾ ತಿನ್ನೋರು ಸರ್, ಆಲೂಗಡ್ಡೆ ಒಂದ್ ಬಿಟ್ಟು ಮಿಕ್ಕಿದ್ದೆಲ್ಲ ಲೈಫ್ ಟೈಮ್ ಇರುತ್ತೆ ಕಾಯಿಲೆ. ಲೈಫ್ ಟೈಮ್ ನೀವು ತೋರಿಸ್ಕೋಬೇಕು, ಮಾತ್ರ ತಗೋಬೇಕು ಅಂತ ಹೇಳಿದ್ರು. ನಾವು ಹಂಗೆ ಹೇಳ್ತಾ ಇದ್ವಿ ಮುಂಚೆ. ಇದು ಒಂದು ವಿದ್ಯೆ ಕಲಿಯೋವರೆಗೂ. ವಿದ್ಯೆ ಕಲ್ತ ಮೇಲೆ ನಮಗೊಂದು ಖುಷಿ ಸಂತೋಷ ಆಯ್ತು. ಯಾಕಂದ್ರೆ ಜನಗಳು ಇಷ್ಟು ನೋವು ತಿಂತಾರೆ. ಮತ್ತೆ ನೋವು ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಎಷ್ಟೆಷ್ಟು ಪ್ರಾಬ್ಲಮ್ಗಳು ಆಗ್ತವೆ ಅದರಿಂದ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿನೂ ಕುಗ್ಗೋಗ್ಬಿಡ್ತಾರ ಅಲ್ವಾ. ಆತರ ಇರೋ ಸಿಚುವೇಶನ್ ದಲ್ಲಿ ಇದೇನೋ ಒಂದು ಹೊಸ ವಿದ್ಯೆ ಇದೆ, ಜನಗಳಿಗೆ ಇಷ್ಟು ಉಪಯೋಗ ಆಗ್ತಿದೆ ಅಂದ್ರೆ ಇದನ್ನ ನಾವು 4 ಜನಕ್ಕೆ ಇದನ್ನ ಮಾಡ್ಲೇಬೇಕು ಅಂತ ನಾವು 2022 ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮ್ ಯೂಟ್ಯೂಬ್ ನೋಡಂತ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಎಲ್ಲ ಇಲ್ಲಿ ಬಂದು ಹುಷಾರ್ ಮಾಡ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಸ್ಪಿಟ್ಲ್ ಎಲ್ಲ. ಬೇರೆ ಕಡೆ ಎಲ್ಲಿ ತೋರ್ಸಿದ್ರು ಗುಣ ಆಗ್ಲಿಲ್ಲ. ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ಇಲ್ಲಿ ಬಂದು ಖರ್ಚು ಮಾಡಿದ್ರೆ ನಮ್ಗೆ ಬೆನಿಫಿಟ್ ಆಗುತ್ತೆ ಆರೋಗ್ಯದ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ.